ರವೆ ಪಾಯಸ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲ. ವಾರಕ್ಕೆ ಒಂದು ಸಲ ಈ ಪಾಯಸನ ಕುಡಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ರಾತ್ರಿ ನೆನೆಸಿರೋಂಥ ಬಾದಾಮಿಯನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಇದು ಕೂಡ ನೈಟೇ ನೆನೆ ಹಾಕಿದೆ. ಈ ಥರ ಗಸಗಸೆನ ನೆನೆ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ. ಅದರಿಂದ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲ್ಗೆ ನಾನು ಒಂದು 10 ನಿಮಿಷ ನೆನೆ ಹಾಕಿದ್ದೆ. ಇದನ್ನು ಪಂಪ್ಕಿನ್ ಸೀಡ್ಸ್ ಹಾಗೂ ನಾನು ವಾಟರ್ ಮೆಲನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಂಡು ಬರೀ ಗೋಡಂಬಿ ಕೂಡ ಹಾಲಲ್ಲಿ ಹಾಕ್ಕೊಂಡು ಕೂಡ ನೀವು ನೆನೆಸ್ಬೋದು. ಒಂದು 10 ನಿಮಿಷ ಇದನ್ನು ನೆನೆಸಿ ಈಗ ಸಣ್ಣದಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಪೇಸ್ಟ್ನ ಈ ಬಾಡಿಲಿ ತುಂಬ ಸುಸ್ತಿದೆ, ಟಯರ್ಡ್ ಅನ್ಸರು ಖಂಡಿತವಾಗ್ಲೂ ಈ ರೆಸಿಪಿಯನ್ನು ನೀವು ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ಅದನ್ನ ಸೈಡಲ್ಲಿಟ್ಟು ನೆಕ್ಸ್ಟ್ ಒಂದು ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ನುಚ್ಚನ್ನು ತೊಗೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದು ಹೊರಗಡೆ ಸಿಗುತ್ತೆ, ಕಿರಾಣಿ ಸ್ಟೋರ್ಗಳಲ್ಲಿ, ಮಾಲ್ಗಳಲ್ಲಿ ಕೂಡ ಸಿಗುತ್ತೆ. ಗೋಧಿ ನುಚ್ಚಿನಿಂದನೂ ಕೂಡ ತುಂಬಾ ಬೆನಿಫಿಟ್ ಇದೆ. ಎಸ್ಪೆಷಲಿ ಮಳೆಗಾಲದಲ್ಲಿ ಈ ಥರ ನಾವು ಕೀರನ್ನ ಮಾಡಿಕೊಂಡು ಕುಡಿಯೋದ್ರಿಂದ ಸುಸ್ತು ಆಯಾಸ ಕೂಡ ಕಡಿಮೆ ಆಗುತ್ತೆ, ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ. ಇದನ್ನು ಚೆನ್ನಾಗಿ ನಾವು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ತಾರೆ, ಬಟ್ ನಾನು ಕುಕ್ಕರಲ್ಲಿ ಮಾಡಿಲ್ಲ. ತುಂಬಾ ಕಡಿಮೆ ಸಮಯದಲ್ಲಿ ನಾನು ಕಡಾಯಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ತುಂಬ ಎಮರ್ಜೆನ್ಸಿ ಇದ್ದರೆ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಂದ್ರೆ ಕಂಪ್ಲೀಟಾಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನನಗೆ 1 ಕಪ್ ಆಗುವಷ್ಟು ನಾನು ಗೋಧಿ ನುಚ್ಚಿಗೆ 3 ಕಪ್ ಆಗುವಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಾಯಲ್ಲಿ ಮಾಡ್ತಿರೋದ್ರಿಂದ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡೋದಾದ್ರೆ ನೀವು ನಾರ್ಮಲ್ ಆಗಿ ತಣ್ಣೀರನ್ನೇ ಹಾಕ್ಕೊಂಡು 2ರಿಂದ 3 ವಿಸಿಲ್ಸ್ ಹಾಕಿದರೆ ಸಾಕು. ನೋಡಿ, ಸಾಮಾನ್ಯವಾಗಿ ಕಡಾಯಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ. ಕುಕ್ಕರ್ಗಿಂತ ಇದು ಜಾಸ್ತಿ ಟೇಸ್ಟ್ ಬರುತ್ತೆ. ನಾನು 2ರಲ್ಲೂ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈಗ ನಾನು 1 ಕಪ್ ಆಗುವಷ್ಟು ಬಿಳಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಆರ್ಗ್ಯಾನಿಕ್ ಬೆಲ್ಲ ಇದ್ರೂ ಕೂಡ ಹಾಕ್ಕೊಳ್ಬೋದು. ನಂತರ ನಾವು ರುಬ್ಬಿರುವಂಥ ಪೇಸ್ಟ್ ಇರುತ್ತಲ್ವ ಅದನ್ನು ಕೂಡ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಸಲ ಚೆನ್ನಾಗಿ ಪಳ ಅಂತ ಕುದಿ ಬರಬೇಕು, ಯಾಕೆಂದರೆ ಡ್ರೈ ಫ್ರೂಟ್ ಎಲ್ಲ ಸ್ಮೆಲ್ ಹೋಗಬೇಕು. ಹೈ ಫ್ಲೇಮಲ್ಲಿ ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ರೋಸ್ಟ್ ಮಾಡಿರೋಂಥ ಮಖನನ್ನು ಹಾಕಿದರೆ ಸಾಕು, ತುಂಬಾ ಹೆಲ್ದಿಯಾದ ಕೀರ್ ಕೂಡ ರೆಡಿ ಆಗುತ್ತೆ. ನೀವೇನಾದರೂ ಈ ಹಬ್ಬಕ್ಕೆ ಅಥವಾ ಫೆಸ್ಟಿವಲ್ಗೆ, ರಕ್ಷಾಬಂಧನಗೆ, ಜನ್ಮಾಷ್ಟಮಿಗೆ ಈ ಥರ ಫೆಸ್ಟಿವಲ್ಗೆ ಏನಾದರೂ ಕೀರ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಶಾವಿಗೆ ಪಾಯಸ, ಹೋಳಿಗೆ ಪಾಯಸ ಬಿಟ್ಟು ಈ ಥರ ನೀವು ಸ್ವೀಟ್ನ ಅಥವಾ ಕೀರ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿ ಹಾಗೂ ತುಂಬ ಹೆಲ್ದಿಗೆ ಕೂಡ ಇರುತ್ತೆ. ಇದನ್ನು ಫ್ರೀಝರಲ್ಲಿಟ್ಟು ಒಂದು 2-3 ಡೇಸ್ವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ತಿನ್ಬೋದು. ಸಿಗೋಣ ನೆಕ್ಸ್ಟ್ ಡೇದಲ್ಲಿ. ಥ್ಯಾಂಕ್ ಯು.